Good morning, welcome to the class. So in this class, I am going to explain on stock record, perpetual inventory system. Perpetual inventory system and ಏನು ಅನ್ನೋದನ್ನು ನಾನು ಟೆಕ್ನಿಕ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಅದರಲ್ಲಿ ಪರ್ಪಚುವಲ್ ಇನ್ವೆಂಟರಿ ಸಿಸ್ಟಮ್ನಲ್ಲಿ ಸ್ಟಾಕ್ ರೆಕಾರ್ಡ್ ಮತ್ತು ಬಿಲ್ ಕಾರ್ಡ್ ಅಂತ ಬರುತ್ತೆ. ಅದನ್ನು ನಾನು ಈ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಪ್ರಾಬ್ಲಮ್ಸ್ ಆನ್ ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಕಂಪೇರ್ ಟು ದ ಸ್ಟಾಕ್ ರೆಕಾರ್ಡ್ಸ್ ಅಂದರೆ ಏನು ಅಂದರೆ ಈ ಪರ್ಪಚುವಲ್ ಇನ್ವೆಂಟರಿ ಸಿಸ್ಟಮ್ ಅಂದರೆ ಕಂಟಿನ್ಯೂಸ್ ಆಗಿ ಸ್ಟಾಕ್ ವೆರಿಫಿಕೇಷನ್, ಫಿಸಿಕಲ್ ಸ್ಟಾಕ್ ವೆರಿಫಿಕೇಷನ್ ಮಾಡೋದನ್ನು ನಾವು ಪರ್ಪಚುವಲ್ ಇನ್ವೆಂಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಏನಂತಂದರೆ ಬರೀ ಸ್ಟೋರ್ ರೂಮ್ಗೆ ಹೋಗಿ ಎಷ್ಟು ಸ್ಟಾಕ್ ಇದೆ, ಎಷ್ಟು ಇದೆ ಅನ್ನೋದನ್ನು ಫಿಸಿಕಲ್ ಆಗಿ ಚೆಕ್ ಮಾಡೋದು. ರೆಕಾರ್ಡ್ಸಲ್ಲಿ ಎಷ್ಟಿದೆ, ಮೆಟೀರಿಯಲ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಿದ್ರೆ ಅದನ್ನು ನಾವು ಪರ್ಪಚುವಲ್ ಇನ್ವೆಂಟರಿ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಈ ಪರ್ಪಚುವಲ್ ಇನ್ವೆಂಟರಿ ಸಿಸ್ಟಮ್ನಲ್ಲಿ ಸ್ಟಾಕ್ ರೆಕಾರ್ಡಿಂಗ್ ಕೂಡ ಒಂದು ಪಾರ್ಟ್ ಆಫ್ ಇಟ್. ಸೊ ಏನಿದೆ ಸ್ಟಾಕ್ ರೆಕಾರ್ಡ್ ಅಂದರೆ ದ ಇಂಪಾರ್ಟೆಂಟ್ ಡ್ಯೂಟೀಸ್ ಆಫ್ ದ ಸ್ಟೋರ್ ಕೀಪರ್ ಟು ಮೇಂಟೈನ್ ದ ಸ್ಟೋರ್ ರೆಕಾರ್ಡ್ಸ್ ಪ್ರಾಪರ್ಲಿ. ಸೊ ಏನು ಈ ಸ್ಟೋರ್ ಕೀಪರ್ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನಂದರೆ he need to keep it properly the store records. Okay, ಏನೇನು ಮಾಡಬೇಕು ಅಂತ it includes making entries in appropriate records for every receipt and issue of all material. ಅಂದರೆ ಏನು ರೆಕಾರ್ಡ್ ಮಾಡಬೇಕು ಪ್ರಾಪರ್ ಆಗಿ ಅಂತಂದರೆ ವೆನವರ್ ಯಾವಾಗ ಮೆಟೀರಿಯಲ್ನ ಇಶ್ಯೂ ಮಾಡ್ತಾರೆ, ಯಾವ್ಯಾವ ಮೆಟೀರಿಯಲ್ನ ರಿಸೀವ್ ಮಾಡ್ತಾರೆ ಸ್ಟೋರ್ ಡಿಪಾರ್ಟ್ಮೆಂಟ್ಗೆ, ಆ ಎರಡೂ ಕೂಡ ಸ್ಟಾಕ್ ರೆಕಾರ್ಡ್ಸಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಆ ಸ್ಟಾಕ್ ರೆಕಾರ್ಡ್ಸಲ್ಲಿ ಬಿಲ್ ಕಾರ್ಡ್ ಇಸ್ ಎನ್ ಇಂಪಾರ್ಟೆಂಟ್ ರೆಕಾರ್ಡ್ ಮೇಂಟೈನ್ ಅಟ್ ಸ್ಟೋರ್ಸ್ ಡಿಪಾರ್ಟ್ಮೆಂಟ್. ಸೊ ಸ್ಟೋರ್ ಡಿಪಾರ್ಟ್ಮೆಂಟಲ್ಲಿ ಮೇಂಟೈನ್ ಮಾಡುವಂಥ ಒಂದು ರೆಕಾರ್ಡ್ ಯಾವುದಪ್ಪ ಅಂತಂದರೆ ಬಿಲ್ ಕಾರ್ಡ್. ಓಕೆ, ಸೊ ಏನು ರೆಕಾರ್ಡ್ ಮಾಡುತ್ತೆ ಬಿಲ್ ಕಾರ್ಡ್? ಟು ರೆಕಾರ್ಡ್ ಏನಕ್ಕೆ ಬಿಲ್ ಕಾರ್ಡ್? ಟು ರೆಕಾರ್ಡ್ ರಸೀಪ್ಟ್, ಇಶ್ಯೂಸ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಮೆಟೀರಿಯಲ್. ರೆಕಾರ್ಡ್ ಯಾವುದನ್ನು ರೆಕಾರ್ಡ್ ಮಾಡೋದು ಅಂದರೆ ರೆಸಿಪ್ಟ್ಸ್ ಅಂತಂದರೆ ರಿಸೀವ್ ಮಾಡಿದಂಥ ಮೆಟೀರಿಯಲ್ಸ್ ಡೀಟೇಲ್ಸ್ನ ಮತ್ತು ಇಶ್ಯೂ ಮಾಡಿದಂಥ ಡೀಟೇಲ್ಸ್ನ. ರೆಸಿಪ್ಟ್ ರಿಸೀವ್ ಮಾಡಿದ್ದು, ಇಶ್ಯೂ ಮಾಡಿದ್ದು ಮತ್ತು ಬ್ಯಾಲೆನ್ಸ್ ಆಫ್ ಮೆಟೀರಿಯಲ್. ರಿಸೀವ್ ಮಾಡಿದ್ಮೇಲೆ ನಮ್ಮ ಹತ್ರ ಎಷ್ಟು ಮೆಟೀರಿಯಲ್ಸ್ ಇದೆ, ಇಶ್ಯೂ ಮಾಡಿದ್ಮೇಲೆ ನಮ್ಮ ಹತ್ರ ಎಷ್ಟು ಮೆಟೀರಿಯಲ್ಸ್ ಇದೆ ಅನ್ನೋದನ್ನ ಇನ್ಫಾರ್ಮೇಷನ್ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ಅಬೌಟ್ ದ ಸ್ಟಾಕ್ ರೆಕಾರ್ಡ್ಸ್. ನೆಕ್ಸ್ಟ್ ಸ್ಟಾಕ್ ರೆಕಾರ್ಡ್ಸಲ್ಲಿ ಬಿಲ್ ಕಾರ್ಡ್ ವೆರಿ ಇಂಪಾರ್ಟೆಂಟ್. ಏನು ಈ ಬಿಲ್ ಕಾರ್ಡ್ ಅಂತ? ಎ ಬಿನ್ ಈಸ್ ಎ ಪ್ಲೇಸ್ ವೇರ್ ಗೂಡ್ಸ್ ಆರ್ ಸ್ಟೋರ್ಡ್ ಇನ್ ಎ ಸ್ಟೋರ್. ಬಿನ್ ಅಂತಂದರೆ ಇಟ್ ಇಸ್ ಅ ಪ್ಲೇಸ್, ಒಂದು ಲೊಕೇಶನ್, ಆಯಿತಾ? ಎಲ್ಲಿ ನಾವು ಮೆಟೀರಿಯಲ್ನ ಸ್ಟೋರ್ ಮಾಡ್ತೀವೋ ಅದು ಸ್ಟೋರ್ ರೂಮ್ ಅಂತ. ಸ್ಟೋರ್ ರೂಮಲ್ಲಿ ಬಂದು ಪರ್ಟಿಕ್ಯುಲರ್ ಆಗಿ ಈಗ ನಾವು ಸೂಪರ್ ಮಾರ್ಕೆಟ್ ಹೋದರೆ ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಒಂದು ಬಿಗ್ ಸೂಪರ್ ಮಾರ್ಕೆಟ್ ಆದರೆ ಏನಿರುತ್ತೆ, ಕೆಳಗಡೆ ಪ್ರಾವಿಷನ್ಸ್ ಇರುತ್ತೆ, ಮೇಲ್ಗಡೆ ಕ್ಲಾತಿಂಗ್ ಇರುತ್ತೆ, ಇನ್ನೊಂದು ಕಡೆ ಟೆಕ್ಸ್ಟೈಲ್ಸ್ ಸೆಕೆಂಡ್ ಫ್ಲೋರಲ್ಲಿ ಇರುತ್ತೆ, ಥರ್ಡ್ ಫ್ಲೋರಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಇರುತ್ತೆ. ಸೊ ಈಗ ಮೆಟೀರಿಯಲ್ನ ಕ್ಲಾಸಿಫಿಕೇಶನ್ ಮಾಡಿರ್ತಾರೆ. ಓಕೆ, ಸೊ ಹಾಗೆಯೇ ಇಲ್ಲಿ ಆ ಬಿನ್ ಅಂತಂದರೆ ಆ ಸೂಪರ್ ಮಾರ್ಕೆಟಲ್ಲಿ ಹೇಗೆ ಮೆಟೀರಿಯಲ್ಸ್ನ ಅರೇಂಜ್ ಮಾಡಿರ್ತಾರೆ, ಒಂದೊಂದು ಕಡೆ ಬಿಸ್ಕೆಟ್ಸು, ಇನ್ನೊಂದು ಕಡೆ ಚಾಕ್ಲೇಟ್ಸು, ಒಂದು ಕಡೆ ಹೀಗೆ ಕ್ಯಾಟಗರೈಸ್ ಮಾಡಿ ಹೋಗ್ತಾರಲ್ಲ, ಒಂದು ಕಡೆ ಟೀ ಪೌಡರ್, ಒಂದು ಕಡೆ ಕಾಫಿ ಪೌಡರ್, ಇನ್ನೊಂದು ಕಡೆ ಶುಗರ್. ಸೊ ಹೀಗೆಲ್ಲ ಏನು ಅರೇಂಜ್ ಮಾಡಿರ್ತಾರಲ್ಲ, ಹಾಗೆ ಸ್ಟೋರ್ ರೂಮಲ್ಲಿ ಕೂಡ ಮೆಟೀರಿಯಲ್ಸ್ನ ಅರೇಂಜ್ ಮಾಡಿರ್ತಾರೆ. ಸೊ ಅಷ್ಟು ಅರೇಂಜ್ ಮಾಡಿರುವಂಥ ಒಂದು ಪ್ಲೇಸಿಗೆ ನಾವೇನಂತ ಹೇಳ್ತೇವೆ, ಬಿನ್ ಪ್ಲೇಸ್ ಅಂತ ಹೇಳ್ತೇವೆ. ಏನಿದು ಬಿನ್ ಅಂತ ಇನ್ನೊಂದು ನೀಟಾಗಿ ತಿಳ್ಕೊಳ್ಳೋಣ. ಎ ಬಿನ್ ಮೇ ಬಿ ಎ ಶೆಲ್ಫ್, ರ್ಯಾಕ್, ಕಂಟೈನರ್, ಡ್ರಾಯರ್, ಅಲ್ಮಿರಾ, ಬ್ಯಾಗ್ ಆರ್ ಎ ಓಪನ್ ಸ್ಪೇಸ್. ಏನಿದು ಬಿನ್ ಅಂದರೆ? ಬಿನ್ ಮೇ ಬಿ ಎ ಶೆಲ್ಫ್, ಒಂದು ಶೆಲ್ಫ್, ಒಂದು ಶೆಲ್ಫ್ ಇರುತ್ತಲ್ಲ ಮನೆಯಲ್ಲೆಲ್ಲ ಬಟ್ಟೆ ಇಡೋದಕ್ಕಿಂತ, ಅದೇ ಥರ ಶೆಲ್ಫ್ ಇರುತ್ತೆ. ಈಗ ಮೆಡಿಕಲ್ ಶಾಪ್ಸಲ್ಲೆಲ್ಲ ಒಂದೊಂದು ಶೆಲ್ಫ್ನ ಮತ್ತು ಒಂದೊಂದು ಡ್ರಾಯರ್ನ ಹೇಳ್ಬಿಟ್ಟು ಒಂದೊಂದು ಮೆಡಿಸಿನ್ಸ್ ಕೊಡ್ತಾರೆ. ಹಾಗೆ ರೀತಿ ಒಂದು ಶೆಲ್ಫ್ ಆಗಿರ್ಬೋದು ಬಿನ್ ಅಂದರೆ. ಆರ್ ಇಟ್ ಮೇ ಬಿ ಎ ರ್ಯಾಕ್, ಆರ್ ಇಟ್ ಮೇ ಬಿ ಎ ಕಂಟೈನರ್, ಅಥವಾ ಒಂದು ಕಂಟೈನರಲ್ಲಿ ಇಡ್ಬೋದು, ಒಂದು ಬಾಕ್ಸಲ್ಲಿ ಸಪ್ರೇಟಾಗಿ, ಅಥವಾ ಒಂದೊಂದು ಕಂಟೈನರ್ ಒಂದೊಂದು ಮೆಟೀರಿಯಲ್ನ ಹಾಕಿ ಇಟ್ಟಿರ್ಬೋದು, ಅಥವಾ ಡ್ರಾಯರ್ ಆಗಿರ್ಬೋದು, ಅಥವಾ ಅಲ್ಮಿರಾ ಆಗಿರ್ಬೋದು. ಒಂದೊಂದು ಈಗ ಲೈಬ್ರರಿಯಲ್ಲಿ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಲೈಬ್ರರಿಯಲ್ಲಾದರೆ ಒಂದೊಂದು ಸಬ್ಜೆಕ್ಟ್ ಬುಕ್ಸ್ನ, ಒಂದೊಂದು ಸೆಮಿಸ್ಟರ್ ಬುಕ್ಸ್ನ ಅಲ್ಮಿರಲ್ಲಿ ಇಟ್ಟಿರ್ತಾರೆ, ಆಯಿತಾ? ಅದು ಅಲ್ಮಿರಾ ಅನ್ನೋದು ಆಗಿರ್ಬೋದು, ಅಥವಾ ಬ್ಯಾಗ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಬ್ಯಾಗಲ್ಲಿ ಪರ್ಟಿಕ್ಯುಲರ್ ಮೆಟೀರಿಯಲ್ನ ಸ್ಟೋರ್ ಮಾಡಿರ್ಬೋದು. ಓಪನ್ ಸ್ಪೇಸ್ನ ಕೂಡ ನಾವು ಬಿನ್ ಅಂತ ಹೇಳ್ಬೋದು, ಎಕ್ಸೆಟ್ರಾ. ಓಕೆ, ಏನು ಮತ್ತೆ ಅಂತ ಬಿನ್ ಕಾರ್ಡಲ್ಲಿ ಮತ್ತೆ ಇನ್ನೇನಿದೆ ಅಂತ, ಈ ಸಪ್ರೇಟ್ ಬಿನ್ ಕಾರ್ಡ್ ಆರ್ ಮೇಂಟೈನ್ ಫಾರ್ ಈಚ್ ಐಟಮ್ ಆರ್ ಈಚ್ ಐಟಮ್ ಅಂತ. ಸೊ ಈಗ ಒಂದು ಸಪ್ರೇಟ್ ಒಂದು ಕಾರ್ಡ್ ಫಾರ್ ಒಂದೊಂದು ಮೆಟೀರಿಯಲ್. ಈಗ ಪ್ರೈಸ್ ಟ್ಯಾಗ್ ಇರುತ್ತೆ, ನಾವು ಸೂಪರ್ ಮಾರ್ಕೆಟ್ಗೆ ಹೋದಾಗ ಒಂದೊಂದು ಪ್ರಾಡಕ್ಟ್ ಮೇಲೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಈಗ ನೀವೇನೋ ಟೆಕ್ಸ್ಟೈಲ್ಸ್ಗೆ ಹೋದಾಗ ಒಂದು ಶರ್ಟ್ ತೊಗೊಂಡ್ರೆ ಅದರದ್ದು ಸೈಜು ಮತ್ತು ಅದರ ಪ್ರೈಸ್ ಎಷ್ಟಿದೆ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಅದೇ ರೀತಿ ಬಿನ್ ಕಾರ್ಡ್ ಈಸ್ ಮೇಂಟೈನ್ ಫಾರ್ ಈಚ್ ಐಟಮ್. ಒಂದೊಂದು ಐಟಮ್ಗೂ ಕೂಡ ಒಂದೊಂದು ಬಿನ್ ಕಾರ್ಡ್ನ ಮೇಂಟೈನ್ ಮಾಡ್ತಾರೆ. ಓಕೆ, ಆ್ಯಂಡ್ ಆರ್ ಅಟ್ಯಾಚ್ ಟು ಬಿನ್ಸ್ ವೆರ್ ದ ಆರ್ ಅಟ್ಯಾಚ್ ಟು ಬಿನ್ಸ್ ಅಂತಿದೆ. ಅಂದರೆ
ಅದಕ್ಕೇನೆ ಟ್ಯಾಗ್ ಮಾಡಿರ್ತಾರೆ. ಆ ಬಿನ್ ಅಥವಾ ವ್ಯಾಕ್ ಅಥವಾ ಡ್ರಾಯರಲ್ಲಿ ಏನು ಮಾಡಿರ್ತಾರೆ ಅದನ್ನು ಅದಕ್ಕೆ ಟ್ಯಾಗ್ ಮಾಡಿರ್ತಾರೆ ಅಂತ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಹೋದಾಗ ಸ್ಟೇಪ್ಲರ್ ತೊಗೊಳಕ್ಕೆ ಅದನ್ನು ಕಟ್ಟಿರ್ತಾರೆ ನೋಡಿ, ಸ್ಟೇಪ್ಲರ್ನ ಎದುರು ಕಟ್ಟಿರ್ತಾರೆ. ಹಾಗೆ ಆ ಕಾರ್ಡ್ನ ಆ ಪರ್ಟಿಕ್ಯುಲರ್ ಮೆಟೀರಿಯಲ್ ಬಿನ್ ಏನಿದೆ ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಅಥವಾ ಟ್ಯಾಗ್ ಮಾಡಿರ್ತಾರೆ ಅಂತ. ಓಕೆ, ವೇರ್ ದ ಮೆಟೀರಿಯಲ್ಸ್ ಫಾರ್ ಈಚ್ ಐಟಮ್ attached to the bins where the materials for each item and are attached to the bins where the materials are stored in the godown. So a material particular material ಗೆ godown ಗೆ attach ಮಾಡಿರ್ತಾರೆ. Okay, next a bin card has a 3 columns. bin card ಅಲ್ಲಿ 3 columns ಇರುತ್ತೆ. ಒಂದು record, first receipt, ರಿಸೀವ್ ಮಾಡಿದ್ದನ್ನು ಎಂಟ್ರಿ ಮಾಡೋದಕ್ಕೆ, ಇಶ್ಯೂ ಮಾಡಿದ್ದನ್ನು ಎಂಟ್ರಿ ಮಾಡೋದಕ್ಕೆ, ಮತ್ತೆ ಬ್ಯಾಲೆನ್ಸ್. ನಮಗೆ ರಿಸೀವ್ ಮಾಡಿದ್ಮೇಲೆ ನಮ್ಮ ಹತ್ರ ಎಷ್ಟು ಮೆಟೀರಿಯಲ್ ಇದೆ ಅಂತ, ಮತ್ತೆ ಇಶ್ಯೂ ಮಾಡಿದ್ಮೇಲೆ ನಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟು ಮೆಟೀರಿಯಲ್ ಇದೆ ಅನ್ನೋದಕ್ಕೆ ರೆಕಾರ್ಡ್ ಮಾಡಲಿಕ್ಕೆ 3 ಕಾಲಮ್ಸ್ ಇರುತ್ತೆ. ಒಂದು ರಿಸೀವ್ ಮಾಡಿದ್ದಕ್ಕೆ, ಒಂದು ಇಶ್ಯೂ ಮಾಡಿದ್ದಕ್ಕೆ, ಇನ್ನೊಂದು ನಮ್ಮ ಹತ್ರ ಇಶ್ಯೂ ಮತ್ತು ರಿಸೀವ್ ಮಾಡಿದ್ಮೇಲೆ ನಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳೋದಕ್ಕೆ. ಇಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಆಫ್ ವೇರಿಯಸ್ ಲೆವೆಲ್ಸ್ ಆಫ್ ಸ್ಟಾಕ್. ಅದು ಅಷ್ಟೇ ಇರ್ತದೆ, ಇದು ಇನ್ಫಾರ್ಮೇಷನ್ ಕೊಡುತ್ತೆ ವೇರಿಯಸ್ ಲೆವೆಲ್ಸ್ ಆಫ್ ಸ್ಟಾಕ್. ಏನಿದು ಮಿನಿಮಮ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್, ಆರ್ಡರಿಂಗ್ ಲೆವೆಲ್ ಅಂತ ಹೇಳಿ ನಾವು ಲಾಸ್ಟ್ ಪ್ರಾಬ್ಲಮಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದಲ್ಲ ಆ ಲೆವೆಲ್ ಕೂಡ ಈ ಬಿನ್ ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತೆ. ಆರ್ಡರಿಂಗ್ ಕ್ವಾಂಟಿಟಿ ಆ್ಯಂಡ್ ಮೆಟೀರಿಯಲ್ ಕೋಡ್, ಇವನ್ ಮೆಟೀರಿಯಲ್ ಕೋಡ್ ಕೂಡ ಇರುತ್ತೆ, ಬಿನ್ ನಂಬರ್ ಇರುತ್ತೆ, ಮೆಟೀರಿಯಲ್ ಡಿಸ್ಕ್ರಿಪ್ಷನ್ಸ್ ಇರುತ್ತೆ, ಕೋಡ್ ಇರುತ್ತೆ, ಮೆಟೀರಿಯಲ್ ಕೋಡ್ ಕೂಡ ಇರುತ್ತೆ. ಸೊ ಈ ಎಲ್ಲ ಇನ್ಫಾರ್ಮೇಷನು ಬಿನ್ ಕಾರ್ಡಲ್ಲಿ ಇರುತ್ತೆ. ಆ ಬಿನ್ ಕಾರ್ಡ್ ಸ್ಪೆಸಿಮೆನ್ ಕಾಪಿ ಹೇಗಿರುತ್ತೆ ಅಂತ ನೋಡಿ. ಸೊ ಈ ಕಾಲಮಲ್ಲಿ ಸೊ ಇಲ್ಲಿ ರಸೀಪ್ಟ್ ಅಂತ ಹಾಕಿ, ಇದು ರಸೀಪ್ಟ್ ಅಂತಿದೆ ಆಯಿತಾ. ಈ ರಸೀಪ್ಟ್ ಅಂದರೆ ಫಸ್ಟಿಗೆ ಬರೋಣ. ಈ ಬಿನ್ ಕಾರ್ಡ್ ಇಲ್ಲಿದೆ, ಈ ಬಿನ್ ಕಾರ್ಡಲ್ಲಿ ಬಿನ್ ಕಾರ್ಡ್ ನಂಬರ್ ಹಾಕಿದ್ದಾರೆ. ಇದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು, ಒಬ್ರು ಕೆಳಗಡೆ ಬಿನ್ ಕಾರ್ಡ್ ಹಾಕ್ತಾರೆ, ಒಬ್ರು ಮೇಲ್ಗಡೆ ಬಿನ್ ಕಾರ್ಡ್ ಹಾಕ್ತಾರೆ, ಬಟ್ ಬಿನ್ ಕಾರ್ಡ್ ಅಂತೂ ಇರುತ್ತೆ. ಬಿನ್ ಕಾರ್ಡ್ ನಂಬರ್, ಆ ಬಿನ್ ಕಾರ್ಡ್ನ ನಂಬರ್ ಏನು, ಮತ್ತು ನೇಮ್ ಆಫ್ ದ ಆರ್ಟಿಕಲ್, ಮೆಟೀರಿಯಲ್ಸ್ ನೇಮ್ ಏನು, ಮೆಟೀರಿಯಲ್ ಎಕ್ಸ್, ಮೆಟೀರಿಯಲ್ ವೈ ಅಥವಾ ಯಾವ ಮೆಟೀರಿಯಲ್ ಅಂತ, ಕೋಡ್ ನಂಬರ್, ಆ ಮೆಟೀರಿಯಲ್ಗೆ ಏನಾದರೂ ಕೋಡ್ ಇದ್ದರೆ ಆ ಮೆಟೀರಿಯಲ್ ಕೋಡ್ ಕೂಡ ಇರುತ್ತೆ. ಸ್ಟೋರ್ಸ್ ಲೆಡ್ಜರ್ ಫೋಲಿಯೋ ಇರುತ್ತೆ. ಸ್ಟೋರ್ ಬುಕ್ಕಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಈಚ್ ಮೆಟೀರಿಯಲ್ಗೂ ಒಂದೊಂದು ಲೆಡ್ಜರ್ ಅಕೌಂಟ್ ಓಪನ್ ಮಾಡಿರುತ್ತೆ. ಆ ಬುಕ್ನ ಪೇಜ್ ನಂಬರ್ ಇಲ್ಲಿ ಬರೀಬೇಕು. ಸ್ಟೋರ್ಸ್ ಲೆಡ್ಜರ್ ಫೋಲಿಯೋ ಅಂತ ಹೇಳ್ತೀವಿ ಇದನ್ನು. ನೆಕ್ಸ್ಟು ಬಿನ್ ನಂಬರ್ ಅಂತ ಇರುತ್ತೆ. ಈ ಬಿನ್ಗೂ ಕೂಡ ಒಂದು ನಂಬರ್ ಇರುತ್ತೆ. ಬಿನ್ ಕಾರ್ಡ್ ನಂಬರ್ ಬೇರೆ, ಬಿನ್ ನಂಬರ್ ಬೇರೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಕ್ವಾಂಟಿಟಿ, ಮಿನಿಮಮ್ ಕ್ವಾಂಟಿಟಿ, ಆರ್ಡರಿಂಗ್ ಕ್ವಾಂಟಿಟಿ. ಸೊ ನಾ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಕ್ವಾಂಟಿಟಿ, ಮಿನಿಮಮ್ ಕ್ವಾಂಟಿಟಿ ಮತ್ತು ಆರ್ಡರಿಂಗ್ ಕ್ವಾಂಟಿಟಿ ಎಲ್ಲ ಕೂಡ ಇದರಲ್ಲಿ ನಾವು ಬರೀಬೇಕಾಗುತ್ತೆ. ಸೊ ಮೆಟೀರಿಯಲ್ ಡಿಸ್ಕ್ರಿಪ್ಷನ್ ಏನು, ಮೆಟೀರಿಯಲ್ ಕೋಡ್ ಏನಿದೆ, ಮೆಟೀರಿಯಲ್ನ ಮ್ಯಾಕ್ಸಿಮಮ್ ಲೆವೆಲ್ ಎಷ್ಟು, ಮಿನಿಮಮ್ ಲೆವೆಲ್ ಎಷ್ಟು, ಆರ್ಡರಿಂಗ್ ಲೆವೆಲ್ ಎಷ್ಟು, ಮತ್ತು ಬಿನ್ ಕಾರ್ಡ್ ನಂಬರ್ ಏನು, ಮೆಟೀರಿಯಲ್ ಕೋಡ್ ಏನು, ಸ್ಟೋರ್ಸ್ ಲೆಡ್ಜರ್ ಫೋಲಿಯೋ ಎಲ್ಲ ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಫಸ್ಟ್ ಕಾಲಮ್ ಬಂದುಬಿಟ್ಟು ಡೇಟ್ ಇರುತ್ತೆ, ಯಾವ ಡೇಟಿಗೆ ಇಶ್ಯೂ ಮಾಡ್ತೀರೋ ಆ ಡೇಟಿಗೆ ಬರಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು GR ನಂಬರ್ ಅಂತ ಬರುತ್ತೆ. GR ನಂಬರ್ ಅಂತ ಬರುತ್ತೆ ನೋಡಿ, ಗೂಡ್ಸ್ ರಿಸೀವ್ಡ್ ನಂಬರ್ ಅಂತಿದೆ, ಝೂಮ್ ಮಾಡಿದ್ರೆ ಕಾಣುತ್ತೆ. GR ನಂಬರ್ ಅಂತ ಹೇಳ್ತೀವಿ ಅದನ್ನು. ಈ GR ನಂಬರ್ನ ಬರಿಬೇಕಾಗುತ್ತೆ. ಕ್ವಾಂಟಿಟಿ ಅಂದರೆ ಮೆಟೀರಿಯಲ್ನ ರಿಸೀವ್ ಮಾಡಬೇಕಾದ್ರೆ ಗೂಡ್ಸ್ ರಿಸೀವ್ಡ್ ಸ್ಲಿಪ್ ಬರುತ್ತೆ. ಆ ಗೂಡ್ಸ್ ರಿಸೀವ್ಡ್ ಸ್ಲಿಪ್ಪಲ್ಲಿ ನೋಟಲ್ಲಿ ಅದಕ್ಕೊಂದು ನಂಬರ್ ಇರುತ್ತೆ. ಆ ನಂಬರನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಎಷ್ಟು ಕ್ವಾಂಟಿಟಿ ಗೂಡ್ಸ್ನ ನಾವು ರಿಸೀವ್ ಮಾಡಿದ್ವಿ, 1000, 10,000 ಎಷ್ಟು ಅಂತ ನಾವು ಮೆನ್ಷನ್ ಮಾಡಬೇಕು. ಆಮೇಲೆ ಇದು ಬಂದುಬಿಟ್ಟು ಇಶ್ಯೂ ಬರುತ್ತೆ. ಇಶ್ಯೂ ಅಂದರೆ ನಾವು ಮೆಟೀರಿಯಲ್ ರಿಕ್ವಸಿಷನ್ ನಂಬರ್ ಅಥವಾ ಸ್ಟೋರ್ ರಿಕ್ವಸಿಷನ್ ನಂಬರ್ ಅಂತ ಬರುತ್ತೆ. ಈಗ ಬೇರೆ ಡಿಪಾರ್ಟ್ಮೆಂಟಿಗೆ ಮೆಟೀರಿಯಲ್ ಬೇಕಾದಾಗ ಅವರು ನಮಗೆ ಇಷ್ಟು ಮೆಟೀರಿಯಲ್ ಬೇಕಂತ ಹೇಳಿ ರಿಕ್ವಸಿಷನ್ ಕಳಿಸ್ತಾರೆ, ಪ್ರಿಂಟೆಡ್ ಫಾರ್ಮ್ ಇರುತ್ತೆ. ಸೊ ಮೆಟೀರಿಯಲ್ ರಿಕ್ವಸಿಷನ್ ನಂಬರು ಮತ್ತು ಈ ಎಷ್ಟು ಕ್ವಾಂಟಿಟಿ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಆಯಿತಾ. ಸೊ ಈ ಎರಡೂ ಕಾಲಮ್ ಆದಮೇಲೆ ನೆಕ್ಸ್ಟ್ ಕಾಲಮ್ ಬಂದುಬಿಟ್ಟು ಬ್ಯಾಲೆನ್ಸ್ ಅಂತ ಇರುತ್ತೆ. ಅಂದರೆ ನಾವು ಗೂಡ್ಸ್ ರಿಸೀವ್ ಮಾಡಿದ್ಮೇಲೆ ನಮ್ಮ ಹತ್ರ ಎಷ್ಟಿದೆ, ಗೂಡ್ಸ್ನ ಇಶ್ಯೂ ಮಾಡಿದ್ಮೇಲೆ ನಮ್ಮ ಹತ್ರ ಎಷ್ಟಿದೆ, ಬ್ಯಾಲೆನ್ಸ್ ಎಷ್ಟಿದೆ ನಮ್ಮ ಹತ್ರ ಟೋಟಲ್ ಅನ್ನೋದನ್ನು ನಾವು ತೋರಿಸ್ಬೇಕಾಗುತ್ತೆ. ಇಲ್ಲಿ ರಿಮಾರ್ಕ್ಸ್ ಅಂತನಾದರೂ ಬರುತ್ತೆ, ಯೂಶಲಿ ರಿಮಾರ್ಕ್ಸ್ ಒಂದು ಬರುತ್ತೆ, ಮತ್ತು ಎಲ್ಲ ಜಾಸ್ತಿ ಬರೋದಿಲ್ಲ. ಎಲ್ಲ ಇನ್ಫಾರ್ಮೇಷನ್ ಒಂದೊಂದು ಹತ್ರ ಇರುತ್ತೆ, ಒಂದೊಂದು ಹತ್ರ ಸ್ವಲ್ಪ ಕಂಪ್ನಿ ಟು ಕಂಪ್ನಿ ಕೂಡ ಫಾರ್ಮು ಸ್ಪೆಸಿಮೆನ್ ಪೆನ್ ಕಾರ್ಡ್ ಚೇಂಜ್ ಆಗುತ್ತೆ. ಡೇಟ್ ಆಫ್ ಚೆಕಿಂಗ್, ರಿಮಾರ್ಕ್ಸ್ ಏನಾದ್ರು ಇದು ನಂಬರ್ ಆ್ಯಂಡ್ ಇದು ಗೂಡ್ಸ್ ಆರ್ ಆರ್ಡರ್ ಅಂತಿದೆ. ಯಾವುದಾದ್ರು ಗೂಡ್ಸ್ ಆರ್ಡರ್ ಮಾಡಿದರೆ ಎಷ್ಟು ಕ್ವಾಂಟಿಟಿ, ಡೇಟ್ ಆಫ್ ಗೂಡ್ಸ್ ರಿಸೀವ್ ಯಾವ ಡೇಟ್ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಬಟ್ ಯೂಶಲಿ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ರಿಮಾರ್ಕ್ಸ್ ಅಂತ ಅಷ್ಟು ಬರುತ್ತೆ ಸಾಕು. ಸೊ ಈ ಸ್ಪೆಸಿಮೆನ್ ಬಿನ್ ಕಾರ್ಡಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನ್ ಏನಿಲ್ಲ, ಆ ಮೆಟೀರಿಯಲ್ಗೆ ಅಟ್ಯಾಚ್ ಮಾಡಿರ್ತೀವಿ. ಆ ಮೆಟೀರಿಯಲ್ ಕೊಟ್ಟಾಗ ಮತ್ತು ಮೆಟೀರಿಯಲ್ ರಿಸೀವ್ ಮಾಡಿದಾಗ ಯಾವಾಗಲೂ ಕೂಡ ಆ ಕಾರ್ಡಿಗೆ ಎಂಟ್ರಿ ಮಾಡಿ ಕೊಡ್ಬೋದು. ಲೆಡ್ಜರಲ್ಲಿ ಬರ್ತವೆ ಅದು ಬೇರೆ, ಬಟ್ ಇದು ಮೆಟೀರಿಯಲ್ಗೆ ಆ ಮೆಟೀರಿಯಲ್ ಇಟ್ಟಿರುವಂಥ ಡ್ರಾಯರ್, ಅಲ್ಮೇರ ಅಥವಾ ಬ್ಯಾಗ್ ಅಥವಾ ಏನಿದೆ ಅಲ್ಲಿ ಅದನ್ನು ಟ್ಯಾಗ್ ಮಾಡಿರ್ತಾರೆ. ಆ ಟ್ಯಾಗಲ್ಲಿ ಪ್ರತಿ ಸತಿ ಮೆಟೀರಿಯಲ್ನ ತಂದು ಕೊಡಬೇಕಾದ್ರೂ ಕೂಡ ಇಷ್ಟು ಮೆಟೀರಿಯಲ್ ಇಶ್ಯೂ ಆಗಿದೆ, ಇನ್ನಿಷ್ಟು ಮೆಟೀರಿಯಲ್ ಇದೆ ಅಂತ ಹೇಳಿ ಎಂಟ್ರಿ ಮಾಡಿ ಕೊಡಬೇಕಾಗುತ್ತೆ. ಇದನ್ನು ನಾವು ಬಿನ್ ಕಾರ್ಡ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್
ದ ಡಿಫ್ರೆನ್ಸಸ್ ಬಿಟ್ವೀನ್ ಬಿನ್ ಕಾರ್ಡ್ ಆ್ಯಂಡ್ ಸ್ಟೋರ್ಸ್ ಲೆಜರ್. ನೀವು ಈ ಬಿನ್ ಕಾರ್ಡ್ ಮತ್ತು ಸ್ಟೋರ್ಸ್ ಲೆಜರ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್, ಮೇಂಟೆನೆನ್ಸ್ ಬಿನ್ ಕಾರ್ಡ್. ಮೇಂಟೆನೆನ್ಸ್ ಬೈ ಸ್ಟೋರ್ ಡಿಪಾರ್ಟ್ಮೆಂಟ್. ಸೊ ಬಿನ್ ಕಾರ್ಡ್ ಏನು ಹೇಳಿದೆ, ಇದನ್ನ ಎಲ್ಲಿ ಮೆಟೀರಿಯಲ್ ಸ್ಟೋರ್ ಆಗಿರುತ್ತೆ ಅಲ್ಲಿ ಮೆಟೀರಿಯಲ್ಗೆ ಟ್ಯಾಗ್ ಮಾಡಿ ಇಟ್ಟಿರ್ತಾರೆ. ಡ್ರಾಲ್ ಮೆಟೀರಿಯಲ್ ಆ ಡ್ರಾಲ್ ಇದ್ದರೆ ಆ ಡ್ರಾಗೆ ಟ್ಯಾಗ್ ಮಾಡಿ ಇಟ್ಟಿರ್ತಾರೆ. ಓಕೆ, ಸೊ ದಿಸ್ ಬಿನ್ ಕಾರ್ಡ್ ವಿಲ್ ಬಿ ರಿಟರ್ನ್ ಬೈ ದ ಸ್ಟೋರ್ ಕೀಪರ್. ಸ್ಟೋರ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ, ಸ್ಟೋರ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅವರೇ ಆ ಬಿನ್ ಕಾರ್ಡ್ನ ಬರೆಯುವಂಥದ್ದು. ಓಕೆ, ಸ್ಟೋರ್ಸ್ ಲೆಜರ್ನ ಯಾರು ಮಾಡ್ತಾರೆ, ಸ್ಟೋರ್ಸ್ ಲೆಜರ್ ಮೇಂಟೈನ್ ಬೈ ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್. ಸೊ ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟೇ ಸ್ಟೋರ್ಸ್ ಲೆಜರ್ನ ಮಾಡ್ತಾರೆ. ಅಲ್ಲಿ ಸ್ಟೋರ್ ಡಿಪಾರ್ಟ್ಮೆಂಟ್ ಮಾಡುತ್ತೆ, ಇಲ್ಲಿ ಕಾಸ್ಟ್ ಅಕೌಂಟಿಂಗು ಸ್ಟೋರ್ ಲೆಜರ್ನ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್, ಬಿನ್ ಕಾರ್ಡ್ ಆಗಲೇ ಹೇಳಿದೆ, ಇಟ್ ಈಸ್ ಅಟ್ಯಾಚ್ ಟು ಬಿನ್. ಏನು ಮೆಟೀರಿಯಲ್ ಎಲ್ಲಿ ಇಟ್ಟಿರ್ತಾರೆ ಅದಕ್ಕೆ ಟ್ಯಾಗ್ ಮಾಡಿರ್ತಾರೆ ಅಂತ. ಬಟ್ ಕೆಪ್ಟ್ ಇಟ್ ಇನ್ ದ ಕಾಸ್ಟ್ ಆಫೀಸ್. ಸ್ಟೋರ್ಸ್ ಲೆಜರ್ನ ನಾವು ಯಾವುದಕ್ಕೂ ಟ್ಯಾಗ್ ಮಾಡೋದಿಲ್ಲ, ಬಟ್ ಇಟ್ ವಿಲ್ ಬಿ ಕೆಪ್ಟ್ ಇನ್ ದ ಕಾಸ್ಟ್ ಆಫೀಸ್. ಕಾಸ್ಟ್ ಆಫೀಸಲ್ಲಿ ಅಕೌಂಟ್ ಆಫೀಸಲ್ಲಿ ಇದರಲ್ಲಿ ಇನ್ಫಾರ್ಮೇಷನ್ ಅದು ಸ್ಟೋರ್ಸ್ ಲೆಜರ್ಗೆ ಬಂದಿರುತ್ತೆ. ನೆಕ್ಸ್ಟ್, ರೆಕಾರ್ಡ್ಸ್ ಕ್ವಾಂಟಿಟಿ ಓನ್ಲಿ. ಸೊ ನಾನು ಹೇಳಿದ್ಮೇಲೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಮತ್ತೆ ಇಲ್ಲಿ ಸೈಡ್ ಹೋದರೆ ಇಲ್ಲಿ ಕ್ವಾಂಟಿಟಿ ಮಾತ್ರ ನಾವು ತೋರಿಸಿರೋದು, ಇಲ್ಲೆಲ್ಲ ಬರೀ ಕ್ವಾಂಟಿಟಿ ಮಾತ್ರ ನಾವು ತೋರಿಸಿರೋದು. ಇಲ್ಲಿ ಯಾವುದು ವ್ಯಾಲ್ಯೂನ ಬರೆಯೋದಿಲ್ಲ, ಅಂದರೆ ಆ ಮೆಟೀರಿಯಲ್ನ ವ್ಯಾಲ್ಯೂ ಎಷ್ಟು ಅಂತೇಳಿ ನಾವು ಬರೆಯೋದಿಲ್ಲ. ಓಕೆ, ರೆಕಾರ್ಡ್ಸ್ ಕ್ವಾಂಟಿಟಿ ಓನ್ಲಿ. ಬಟ್ ಇನ್ ದ ಕೇಸ್ ಆಫ್ ಸ್ಟೋರ್ ಲೆಜರ್ ಇಟ್ ರೆಕಾರ್ಡ್ಸ್ ಬೋತ್ ಕ್ವಾಂಟಿಟಿ ಆ್ಯಂಡ್ ಆಸ್ ವೆಲ್ ಆಸ್ ವ್ಯಾಲ್ಯೂ. ಎಷ್ಟು 10,000 ಮೆಟೀರಿಯಲ್, 1,000 ಯೂನಿಟ್, ಎಷ್ಟು ಯೂನಿಟ್ ಆಫ್ ಮೆಟೀರಿಯಲ್ ಮತ್ತು ಎಷ್ಟು ವ್ಯಾಲ್ಯೂ ಆಗೋದು ಅಂತ ಕೂಡ ಬರೀತೇವೆ. ನೆಕ್ಸ್ಟು, ಟ್ರಾನ್ಸಾಕ್ಷನ್ ಪೋಸ್ಟೆಡ್ ಕಂಟಿನ್ಯೂಸ್ಲಿ. ಯಾವ್ಯಾವಾಗ ಮೆಟೀರಿಯಲ್ನ ರಿಸೀವ್ ಮಾಡಿದಾಗ, ಮೆಟೀರಿಯಲ್ನ ಇಶ್ಯೂ ಮಾಡಿದಾಗ ಪ್ರತಿ ಸತಿ ಕೂಡ ಆ ಬಿನ್ ಕಾರ್ಡಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಓಕೆ, ಬಟ್ ಇನ್ ಸ್ಟೋರ್ಸ್ ಲೆಜರ್ ಸಮ್ಟೈಮ್ ಪೋಸ್ಟೆಡ್ ಎಲ್ಲನೂ ರೆಕಾರ್ಡ್ ಇಟ್ಕೊಂಡು 1 ತಿಂಗಳು ಒಂದ್ಸತಿ, 1 ವೀಕ್ ಒಂದ್ಸತಿ ಬೇಕಂದ್ರೂ ಕೂಡ ಸ್ಟೋರ್ಸ್ ಲೆಜರ್ನಲ್ಲಿ ಬರೀಬೋದು. ಬಟ್ ಇದು ಮಾತ್ರ ಟ್ರಾನ್ಸಾಕ್ಷನ್ಸ್ ಯಾವ್ಯಾವಾಗ ಆಗುತ್ತೋ ಅವಾಗಲೇ ಕಂಟಿನ್ಯೂಸ್ ಆಗಿ ಬರೀತಾರೆ. ನೆಕ್ಸ್ಟ್, ಈಚ್ ಟ್ರಾನ್ಸಾಕ್ಷನ್ಸ್ ಈಸ್ ಎಂಟರ್ಡ್ ಇಂಡಿವಿಜುವಲಿ. ಈಚ್ ಟ್ರಾನ್ಸಾಕ್ಷನ್ಸ್ನು ಕೂಡ ಎಂಟ್ರಿ ಮಾಡ್ತಾ ಹೋಗ್ತಾರೆ. ಓಕೆ, ಬಟ್ ಇನ್ ದ ಕೇಸ್ ಆಫ್ ಸ್ಟೋರ್ಸ್ ಲೆಜರ್ ಟ್ರಾನ್ಸಾಕ್ಷನ್ ಮೇ ಬಿ ಪೋಸ್ಟೆಡ್ ಸಮ್ಮರಿಲಿ. ಅಂದರೆ ಟೋಟಲ್ ಈ ವೀಕಲ್ಲಿ ಎಷ್ಟು ನಾವು ಟೋಟಲ್ ಮೆಟೀರಿಯಲ್ ಕೊಟ್ಟಿದ್ದೀವಿ ಒಂದು ಡಿಪಾರ್ಟ್ಮೆಂಟ್ಗೆ ಅಂತ ಕೂಡ ಬರೆದ್ರು, ಅದು ಸಮ್ಮರಿ ಬರೆದ್ರು ಆಯಿತು ಅಂತ. ನೆಕ್ಸ್ಟ್, ಇಂಟರ್ ಡಿಪಾರ್ಟ್ಮೆಂಟ್ ಜಾಬ್ ಟ್ರಾನ್ಸ್ಫರ್ ಆನ್ ಮಾಡಿದ್ರು. ಇಂಟರ್ ಡಿಪಾರ್ಟ್ಮೆಂಟ್ ಮತ್ತು ಜಾಬ್ ಟ್ರಾನ್ಸ್ಫರ್ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆದರೆ ಬಿನ್ ಕಾರ್ಡಲ್ಲಿ ಎಂಟ್ರಿ ಬರಲ್ಲ. ಏಕೆಂದರೆ ಬಿನ್ ಕಾರ್ಡಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಕೊಡ್ತೀವಿ ಇಶ್ಯೂಯಿಂಗ್ ಅಂತ ನಂಬರ್ ಅಷ್ಟೇ ಕೊಡೋದು. ಅದನ್ನು ಮತ್ತೆ ರಿಸೀವ್ ಮಾಡಿದ್ರೆ ತೊಗೊಳ್ತೀವಿ, ಇಶ್ಯೂ ಮಾಡಿದ್ರೆ ತೊಗೊಳ್ತೀವಿ. ಅಂದರೆ ಗೂಡ್ಸ್ ಬಂದಾಗ ನಾವು ಬರಿತೀವಿ, ಗೂಡ್ಸ್ ಹೋಗ್ಬೇಕಾದ್ರೆ ನಾವು ಬರಿತೀವಿ. ಬಟ್ ಅದು ಗೂಡ್ಸ್ ಕೊಟ್ಟಿದ್ದನ್ನು ಇನ್ನೊಬ್ಬ ಯಾರೋ ಬೇರೆ ಡಿಪಾರ್ಟ್ಮೆಂಟಿಗೆ ಕೊಟ್ಟರೆ ಅದನ್ನು ನಾವು ಬಿನ್ ಕಾರ್ಡಲ್ಲಿ ಎಂಟ್ರಿ ಮಾಡೋದಿಲ್ಲ. ಬಟ್ ಇಂಟರ್ ಜಾಬ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ಸ್ ಆರ್ ಆಲ್ಸೋ ಎಂಟರ್ಡ್ ಇನ್ ದ ಸ್ಟೋರ್ಸ್ ಲೆಜರ್. ಸ್ಟೋರ್ಸ್ ಲೆಜರಲ್ಲಿ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆದರೂ ಕೂಡ ನಾವು ಅದನ್ನು ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಬಿನ್ ಕಾರ್ಡ್ ಆ್ಯಂಡ್ ಸ್ಟೋರ್ಸ್ ಲೆಜರ್. ಥ್ಯಾಂಕ್ ಯು.